ವಿಟಮಿನ್ಸ್ ಮಿನರಲ್ಸ್ ಆ್ಯಂಡ್ ಫೈಬರ್ನೂ ಇರಬೇಕು. ಆವಾಗ ಅದನ್ನು ಹೆಲ್ತಿ ಅಂತ ಹೇಳ್ತೀವಿ. ಜಾಸ್ತಿ ಮಕ್ಕಳು ತಿನ್ನೋದು ಪ್ರಾಸೆಸ್ಡ್ ಫುಡ್, ಸಕ್ಕರೆ, ಉಪ್ಪು, ಪ್ರೆಸರ್ವೇಟಿವ್ಸ್, ಫ್ಯಾಟ್, ಈ ಥರ ಐಟಮ್ಸ್ ಇದ್ದರೆ ಅದನ್ನು ಅನ್ಹೆಲ್ತಿ ಆರ್ ಜಂಕ್ ಫುಡ್ ಅಂತ ಹೇಳ್ತೀವಿ. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ಥರ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ಸ್ ಅನ್ನು ಮಕ್ಕಳಲ್ಲಿ ಕೊಡಲೇಬಾರ್ದು. ಬರೀ ಇಡ್ಲಿ, ದೋಸೆ, ಚಿತ್ರಾನ್ನ ಇವೆಲ್ಲ ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ನಮಸ್ಕಾರ ವೀಕ್ಷಕರೇ, ವಿಸ್ತಾರಾ ಹೆಲ್ತ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ವೀಕ್ಷಕರೇ, ಹಿಂದಿನ ಕಾಲದಲ್ಲಿ, ಅದು ನಮ್ಮ ಜನ್ರೇಷನಲ್ಲಿ ನಮಗೆ ಆಟ, ಊಟ, ಪಾಠ ಇವಿಷ್ಟೇ ಆಗಿತ್ತು. ಹೊತ್ತಿಗೆ ಸರಿಯಾಗಿ ಮನೆಯಲ್ಲೇ ತಯಾರಿಸಿದ ಊಟವನ್ನು ಮಾಡೋದು, ಬಿಸಿಲು, ಮಳೆ, ಚಳಿ ಅಂತ ಪರಿವೇ ಇಲ್ಲದೆ ಆಟ ಆಡೋದು, ಜೊತೆಗೆ ಪಾಠ ಅಂತ ಬಂದಾಗ ಪುಸ್ತಕದ ಮೂಲಕ ಮಾತ್ರ ಆಗಿತ್ತು. ಆದರೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಎಲ್ಲನೂ ಫೋನ್ನಲ್ಲೇ ಆಗಿಬಿಟ್ಟಿದೆ. ಫೋನ್ನಲ್ಲೇ ಊಟ ಆರ್ಡ್ರ್ ಮಾಡೋದು, ಫೋನ್ ನೋಡಿಕೊಂಡೇ ಊಟ ಮಾಡೋದು, ಫೋನ್ನಲ್ಲೇ ಆಟ ಆಡೋದು, ಜೊತೆಗೆ ಫೋನ್ನಲ್ಲೇ ಸ್ಟಡಿ ಕೂಡ ಮಾಡೋದು. ಇದು ಮಕ್ಕಳ ಫಿಸಿಕಲ್ ಹಾಗೂ ಮೆಂಟಲ್ ಹೆಲ್ತ್ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರ್ತಾ ಇದೆ. ಹಾಗಿದೆ ಇದು ಯಾವ ರೀತಿ ಸೈಡ್ ಎಫೆಕ್ಟ್ಸ್ ಕೊಡ್ತಾ ಇದೆ ಮಕ್ಕಳ ಹೆಲ್ತ್ ಮೇಲೆ ಅನ್ನೋದನ್ನು ಡಿಸ್ಕಸ್ ಮಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಮಕ್ಕಳ ತಜ್ಞೆ ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್. ಹಲೋ ಮ್ಯಾಮ್. ನಮಸ್ತೆ ಮ್ಯಾಮ್, ಮಕ್ಕಳ ಆರೋಗ್ಯ ಅಂತ ಬಂದಾಗ ಫಸ್ಟ್ ಕ್ವೆಶನ್ ಬರೋದೇ ಯಾವ ರೀತಿ ಫುಡ್ ಅವ್ರಿಗೆ ಕೊಡಬೇಕು ಅನ್ನೋದು. ಈಗ ನಮ್ಮ ಜನ್ರೇಷನ್ ಅಥವಾ ನಾವು ತಿಂತಾ ಇದ್ದ ಫುಡ್ಡಿಗೆ ಕಂಪೇರ್ ಮಾಡಿದ್ರೆ ಈಗಿನ ಮಕ್ಕಳ ಫುಡ್ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಮೊದಲಿನ ಫುಡ್ಗೂ ಈಗಿನ ಆಹಾರಕ್ಕೂ ಯಾವ ರೀತಿ ವ್ಯತ್ಯಾಸ ಇದೆ ಅಂತ ತಿಳಿಸ್ಕೊಡ್ಬೋದಾ? ಅಬ್ಸಲ್ಯೂಟ್ಲಿ. ಈಗ ಮಕ್ಕಳದ್ದು ಜೀವನ ಶೈಲಿಯಲ್ಲಿ ಆಲ್ಮೋಸ್ಟ್ ಎವ್ರಿಥಿಂಗ್ ಹ್ಯಾಸ್ ಚೇಂಜ್ಡ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ ಇಸ್ ದ ಫುಡ್. ಈಗ ಅವ್ರು ಏನು ಫುಡ್ ತಿಂತಾ ಇದ್ದಾರೆ ಅದು ಚೇಂಜ್ ಆಗಿದೆ. ಹೇಗೆ ತಿಂತಾ ಇದ್ದಾರೆ ಇನ್ ಫ್ರಂಟ್ ಆಫ್ ದ ಮೊಬೈಲ್ ಆ್ಯಂಡ್ ಯೂಟ್ಯೂಬ್, ದ್ಯಾಟ್ ಈಸ್ ಆಲ್ಸೋ ಚೇಂಜ್ಡ್. ಆ್ಯಂಡ್ ದ ಟೈಪ್ ಆಫ್ ಫುಡ್ ಇಸ್ ಚೇಂಜ್ಡ್. ಈಗ ಜಾಸ್ತಿ ಮಕ್ಕಳು ತಿನ್ನೋದು ಪ್ರಾಸೆಸ್ಡ್ ಫುಡ್, ಇನ್ಫ್ಯಾಕ್ಟ್ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್. ಎರಡನೇದು ಲಾಟ್ ಆಫ್ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಆನ್ ದ ಡಯಟ್. ಸೊ ವೆಸ್ಟರ್ನ್ ಫುಡ್ನೂ ತಿಂತಾ ಇದ್ದಾರೆ. ಸೊ ವಿ ನೀಡ್ ಟು ಸಿಟ್ ಆ್ಯಂಡ್ ಸಿ ಇದರಲ್ಲಿ ಯಾವುದು ಮಗುಗೆ ಹೆಲ್ತಿ, ಯಾವುದು ಹೆಲ್ತಿ ಅಲ್ಲ. ಬಿಕಾಸ್ ನಮ್ಮ ಹೆಲ್ತ್ ಮಗುವಲ್ಲಿ ಚೆನ್ನಾಗಿದ್ರೇ ಇನ್ ದ ಫ್ಯೂಚರ್ ಒಬೇಸಿಟಿ, ಹೈಪರ್ ಟೆನ್ಷನ್, ಮೆಟಬಾಲಿಕ್ ಸಿಂಡ್ರೋಮ್ ಅದೆಲ್ಲ ಕಡಿಮೆ ಆಗುತ್ತೆ. ಓಕೆ ಮ್ಯಾಮ್, ಈಗ ಜಂಕ್ ಫುಡ್ ಅಂತ ಯೂಶ್ವಲಿ ಹೇಳ್ತೀವಿ. ಸೊ ಈ ಜಂಕ್ ಫುಡ್ ಕ್ಯಾಟಗರಿಲಿ ಯಾವೆಲ್ಲ ಫುಡ್ ಬರುತ್ತಂತೆ? ಯೂಶ್ವಲಿ ನಮ್ಮದೊಂದು ಮೈಂಡ್ ಸೆಟ್ ಇದೆ, ವೆಸ್ಟರ್ನ್ ಫುಡ್, ಎಕ್ಸಾಂಪಲ್ ಪಿಜ್ಜಾ, ಬರ್ಗರ್, ಫ್ರೆಂಚ್ ಫ್ರೈಸ್, ಇಂಥವು ಮಾತ್ರ ಜಂಕ್ ಫುಡ್ ಅಂತ. ಈಗ ಇಂಡಿಯನ್ ಫುಡ್ಗೆ ಬಂದಾಗ ಇದರಲ್ಲಿ ನಾವು ಯಾವುದನ್ನು ಜಂಕ್ ಫುಡ್ ಅಂತ ಕನ್ಸಿಡರ್ ಮಾಡ್ತೀವಿ? ಗಾಯ, ಉಳುಕು, ತಲೆನೋವು, ಸೊಂಟ ನೋವು, ಕೀಲು ನೋವು, ಮೈಕೈ ನೋವು, ಎಲ್ಲ ರೀತಿಯ ಬೇನೆಯಿಂದ ಮುಕ್ತರಾಗಿ ಅಪ್ಸರಾ ಹರ್ಬಲ್ ಭಿವಂಡಿಯ ರಿಜಿಸ್ಟರ್ಡ್ ಟ್ರೇಡ್ಮಾರ್ಕ್ ಹಾಗೂ ಹಾಲೋಗ್ರಾಮ್ ಅನ್ನು ನೋಡಿ ಖರೀದಿಸಿ. ತುಂಬ ಒಳ್ಳೆ ಕ್ವೆಶ್ಚನ್ ಅದು. ಸೊ ಜಂಕ್ ಫುಡ್ ಬಗ್ಗೆ ಹೇಳೋ ಮುಂಚೆ ಫಸ್ಟ್ ನಾನು ಹೆಲ್ತಿ ಫುಡ್ ಏನಂತ ಹೇಳ್ತೀನಿ. ಹೆಲ್ತಿ ಫುಡ್ ಅಂದರೆ ಅದರಲ್ಲಿ ನಾಟ್ ಜಸ್ಟ್ ಕ್ಯಾಲರೀಸ್ ಇರುತ್ತೆ, ನಮಗೆ ಎನರ್ಜಿ ಕೊಡೋ ಕ್ಯಾಲರೀಸ್ ಇರಬೇಕು, ಅದರಲ್ಲಿ ವಿಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಫೈಬರ್ನೂ ಇರಬೇಕು. ಆವಾಗ ಅದನ್ನು ಹೆಲ್ತಿ ಅಂತ ಹೇಳ್ತೀವಿ. ಈ ವಿಟಮಿನ್ಸ್ ಮಿನರಲ್ಸಿಂದನೇ ನಮಗೆ ಹೆಲ್ತ್ ಸಿಗುತ್ತೆ, ಲೈಕ್ ಗುಡ್ ಹೇರ್, ಗುಡ್ ಸ್ಕಿನ್, ಇಂಟೆಲಿಜೆನ್ಸ್ ಅವೆಲ್ಲ. ಸೊ ಎನಿ ಫುಡ್ ವಿಚ್ ಹ್ಯಾಸ್ ಓನ್ಲಿ ಕ್ಯಾಲರೀಸ್, ಬರೀ ನಮಗೆ ಎನರ್ಜಿ ಸಿಗುತ್ತೆ ಬಟ್ ನೋ ವಿಟಮಿನ್ಸ್, ಫೈಬರ್ ಆರ್ ಮಿನರಲ್ಸ್, ದ್ಯಾಟ್ ಇಸ್ ಕಾಲ್ಡ್ ಎಸ್ ಎ ಜಂಕ್ ಫುಡ್. ಇಲ್ಲ ಆ ಫುಡ್ಡಲ್ಲಿ ಇಫ್ ದೆರ್ ಆರ್ ಬ್ಯಾಡ್ ಎಲಿಮೆಂಟ್ಸ್, ಈ ಬ್ಯಾಡ್ ಎಲಿಮೆಂಟ್ಸ್ ಅಂದರೆ ಏನು? ಸಕ್ಕರೆ, ಉಪ್ಪು, ಪ್ರೆಸರ್ವೇಟಿವ್ಸ್, ಫ್ಯಾಟ್, ಈ ಥರ ಐಟಮ್ಸ್ ಇದ್ದರೆ ಅದನ್ನು ಅನ್ಹೆಲ್ತಿ ಆರ್ ಜಂಕ್ ಫುಡ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ವಿ ಟೇಕ್ ಸಮ್ ಫುಡ್ ವಿಚ್ ಇಸ್ ಬಾಟ್ ಫ್ರಮ್ ಔಟ್ಸೈಡ್, ಪ್ರಾಸೆಸ್ಡ್ ಫುಡ್ಡಲ್ಲಿ ಮೇನ್ಲಿ ಇರೋದು ಸಾಲ್ಟ್. ದ್ಯಾಟ್ ಸಾಲ್ಟ್ ಇಸ್ ವೆರಿ ಬ್ಯಾಡ್ ಫಾರ್ ದ ಚೈಲ್ಡ್. ದಿನ ಆ ಥರ ತಿಂತಾ ಇದ್ದರೆ ಡೆಫಿನೆಟ್ಲಿ ಹೈಪರ್ ಟೆನ್ಷನ್ ಬರೋದು, ಒಬೇಸಿಟಿ ಆಗೋದು ಚಾನ್ಸಸ್ ಹೈ ಇದೆ. ಸೆಕೆಂಡ್ಲಿ, ಈ ಅಡಿಟಿವ್ಸ್ ಆ್ಯಂಡ್ ಪ್ರೆಸರ್ವೇಟಿವ್ಸ್ ಇದೆ ಅಲ್ವಾ, ಅದೆಲ್ಲ ಹೋಗಿ ಲಿವರ್, ಕಿಡ್ನಿ, ವೇರಿಯಸ್ ಟಿಶ್ಯೂಸಲ್ಲಿ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸಮ್ಟೈಮ್ಸ್ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಇರುತ್ತೆ. ಹಾಗಾಗಿ ವಿ ಶುಡ್ ಬಿ ವೆರಿ ಕೇರ್ಫುಲ್ ಆಫ್ ಈಟಿಂಗ್ ದೀಸ್ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್. ಈಗ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ಥರ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ಸ್ ಅನ್ನು ಮಕ್ಕಳಲ್ಲಿ ಕೊಡಲೇಬಾರ್ದು, ಎನರ್ಜಿ ಡ್ರಿಂಕ್ಸ್ ಇವೆಲ್ಲ ಕೊಡಲೇಬಾರ್ದು ಅಂತ. ಸೊ ವಿ ಹ್ಯಾವ್ ಟು ಸಿ ದಟ್ ಆರ್ ಚಿಲ್ಡ್ರನ್ ಈಟ್ ವಿಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಫೈಬರ್. ಇದು ಈಸಿಯಾಗಿ ಎಲ್ಲಿ ಸಿಗುತ್ತೆ? ಇನ್ ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್. ಸೊ ಯಾವುದೇ ಡಯಟ್ ಇರಲಿ, ತರಕಾರಿ ಮತ್ತು ಹಣ್ಣು ಇರಲೇಬೇಕು ಅವ್ರ ಡಯಟಲ್ಲಿ.
ಓಕೆ ಮ್ಯಾಮ್, ಈಗ ಯೂಶ್ವಲಿ ಇಡ್ಲಿ, ದೋಸೆ ಅಥವಾ ಚಪಾತಿ ಈ ಥರದನ್ನ ಹೆಲ್ದಿ ಫುಡ್ ಅಥವಾ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಈ ವರ್ಕಿಂಗ್ ಪೇರೆಂಟ್ಸ್ ಯಾರಿರ್ತಾರೆ ಅವರಿಗೆ ಮನೇಲಿ ಇದನ್ನೆಲ್ಲ ಪ್ರಿಪೇರ್ ಮಾಡೋಕ್ಕಾಗಲ್ಲ. ಸೊ ರೆಡಿಮೇಡ್ ಬ್ಯಾಟರ್ಸ್ ಸಿಗುತ್ತೆ ಇಡ್ಲಿ ದೋಸೆದು, ಇದನ್ನು ಮನೆಗೆ ಬಂದು ಪ್ರಿಪೇರ್ ಮಾಡಿ ಈವನ್ ಅವ್ರ ಮಕ್ಕಳಿಗೂ ಸಮೇತ ಕೊಡ್ತಾರೆ. ಈ ರೀತಿ ರೆಡಿಮೇಡ್ ಬ್ಯಾಟರ್ ತಂದು ಕುಕ್ ಮಾಡೋದು ಯಾವ ಮಟ್ಟಿಗೆ ಹೆಲ್ದಿ? ಓಕೆ, ಸಿ ಐ ನೋ ನಮ್ಮ ಕನ್ವೀನಿಯನ್ಸ್ಗೋಸ್ಕರ ಇದನ್ನು ವಿ ಆರ್ ಗೆಟಿಂಗ್ ಇಟ್, ಬಟ್ ಅದರಲ್ಲಿ ಸೈಲೆಂಟಾಗಿ ಇರೋದು ಏನು? ಉಪ್ಪು ಮತ್ತು ಪ್ರೆಸರ್ವೇಟಿವ್ಸ್, ಹಿಡನ್ ಎಲಿಮೆಂಟ್ಸ್, ಎಕ್ಸಾಕ್ಟ್ಲಿ. ಸೊ ದೀಸ್ ಹಿಡನ್ ಎಲಿಮೆಂಟ್ಸ್ ಕಾಸ್ ಅ ಲಾಟ್ ಆಫ್ ಸೈಡ್ ಎಫೆಕ್ಟ್ಸ್. ಸೊ ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್, ಮಗುಗೆ ಬ್ರೇಕ್ಫಾಸ್ಟ್ ಇರಲಿ, ಲಂಚ್ ಇರಲಿ, ಏನು ಕೊಡಬೇಕು ಅಂತ ವಿ ಶುಡ್ ಬಿ ವೆರಿ ಕ್ಲಿಯರ್. ಸೊ ಮಗುದು ತಟ್ಟೆಯಲ್ಲಿ ಅರ್ಧ ತಟ್ಟೆ ಬರೀ ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್ ಇರಬೇಕು. ವೆದರ್ ಇಟ್ ಈಸ್ ಫಾರ್ ಬ್ರೇಕ್ಫಾಸ್ಟ್, ಲಂಚ್, ಟಿಫಿನ್ ಬಾಕ್ಸ್, ಹಾಫ್ ಶುಡ್ ಬಿ ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್. ಅದರಲ್ಲಿ ಕಾಲು ಭಾಗ ಧಾನ್ಯ ಇರಬೇಕು, ಇನ್ನೊಂದು ಕಾಲು ಭಾಗ ಪ್ರೋಟೀನ್ ಅಂತ ಪಲ್ಸಸ್ ಪ್ರೋಟೀನ್ ಇರಬೇಕು. ಆ್ಯಂಡ್ ಫಿಫ್ತ್ ಎಲಿಮೆಂಟ್, ಕಪ್ಪು ಜೀರಿಗೆ ಮತ್ತು ಅತ್ಯಮೂಲ್ಯ ಸ್ಥಳೀಯ ಗಿಡಮೂಲಿಕೆಗಳಿಂದ ಮಾಡಿದ ಅಪ್ಸರಾ ಹರ್ಬಲ್ ಭಿವಂಡಿಯ ರೋಗನ್ ಸುಕೂನ್ ಮಸಾಜ್ ಎಣ್ಣೆಯನ್ನು ಯಾವಾಗಲೂ ಬಳಸಿ. ಡೈರಿ ಅಂದರೆ ಹಾಲು ಇಲ್ಲಾದರೆ ಮೊಸರು. ಸೊ ಈ 5 ಥಿಂಗ್ಸ್ ಅವ್ರ ತಟ್ಟೆಯಲ್ಲಿದ್ದರೆ ಆವಾಗ ಹೆಲ್ತಿ ಅಂತ ಹೇಳ್ತೀವಿ. ಸೊ ನೀವು ಹೇಳಿದ್ರಿ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಕೊಡ್ತೀರಾ. ಇಡ್ಲಿ ಏನು, ವಿಚ್ ಕ್ಯಾಟಗರಿ? ಧಾನ್ಯ ಅಲ್ಲಿ ಬರುತ್ತಲ್ವಾ. ಸೊ ಬರೀ ಇಡ್ಲಿ ತಿಂದಿದ್ರೆ ಯೂಸ್ಲೆಸ್, ಅದರಲ್ಲಿ ಇಷ್ಟೊಂದು ಚಟ್ನಿ ತಿಂದಿದ್ರೆ ಹೆಲ್ತಿ ಅಲ್ಲ ಅದು. ಇಡ್ಲಿ ಜೊತೆ ನಮಗೆ ಪ್ರೋಟೀನ್ ಬೇಕೇ ಬೇಕು. ಸೊ ಪ್ರೋಟೀನ್ ಎಲ್ಲಿಂದ ಸಿಗುತ್ತೆ? ಸಾಂಬಾರ್, ಇಲ್ಲಾದರೆ ಮೊಳಕೆ ಕಾಳು ಪುಲ್ಸು, ಆ ಥರ. ಸೊ ಅದು ಸೈಡ್ ಡಿಶ್. ಎಷ್ಟು ಇವಾಗ 1 ಇಡ್ಲಿ ತಿಂದಿದ್ರೇನು ಸಾಕು ಒಂದು ಚಿಕ್ಕ ಮಗುಗೆ, ಬಟ್ ಅದ್ರ ಜೊತೆ ಪ್ರೋಟೀನ್ ಇರಬೇಕು, ಒಂಚೂರು ಮೊಳಕೆ ಕಾಳು ಆ್ಯಂಡ್ ಫ್ರೂಟ್ ಆ್ಯಂಡ್ ವೆಜಿಟಬಲ್ಸ್. ಸೊ ಅರ್ಧ ಬನಾನಾ ಇಲ್ಲಾದರೆ ಒಂದು ಆರೆಂಜ್ ಪೀಸ್, ಇದೆಲ್ಲ ಇರಲೇಬೇಕು ಟಿಫಿನಲ್ಲಿ. ಆ್ಯಂಡ್ ಫಿಫ್ತ್ ಎಲಿಮೆಂಟ್ ಇಸ್ 1 ಗ್ಲಾಸ್ ಹಾಲು. ಓಕೆ, ಸೊ ಬರೀ ಇಡ್ಲಿ, ದೋಸೆ, ಚಿತ್ರಾನ್ನ ಇವೆಲ್ಲ ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಬರೀ ಕಾರ್ಬೋಹೈಡ್ರೇಟ್ ಸಿಗುತ್ತೆ, ನಮಗೆ ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್ ಬೇಕೇ ಬೇಕು. ಇನ್ನು ಮ್ಯಾಮ್, ಈಗ ಯೂಶ್ವಲಿ ಮಕ್ಕಳಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ, ಈಗ ಇಡ್ಲಿ ದೋಸೆ ತಿಂದ್ರೂ ಕೆಚಪ್ ಹಾಕೊಂಡು ತಿನ್ನೋದು ಅಥವಾ ಜಾಮ್ ಹಾಕೊಂಡು ತಿನ್ನೋದು, ಇದು ಇವಾಗ ಕಾಮನ್ ಆಗಿಬಿಟ್ಟಿದೆ ಎಲ್ಲೇ ಹೋದರೂ ಕೂಡ. ಸೊ ಮಕ್ಕಳ ಮೈಂಡ್ಸೆಟ್ನ ಯಾವ ರೀತಿ ಚೇಂಜ್ ಮಾಡೋದು, ಅವ್ರು ಹೆಲ್ದಿ ಫುಡ್ ತಿನ್ನೋ ಥರ ನಾವು ಕನ್ವಿನ್ಸ್ ಮಾಡೋದು ಹೇಗೆ? ದ್ಯಾಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ಈಗ ನಮ್ಮ ಇಬ್ಬರು ಮಕ್ಕಳ ಮನೆಯಲ್ಲಿನೂ ನಾನು ಎಷ್ಟು ಸ್ಟ್ರಗಲ್ ಮಾಡ್ತೀನಿ. ಫಸ್ಟ್ ಮಗುಗೆ ಹೇಳಬೇಕು, ನೋಡು ಈ ಕೆಚಪ್ ಮತ್ತು ಜಾಮ್ಸ್ ಆ್ಯಂಡ್ ಸಾಸಸ್ ಯಾಕೆ ತಿನ್ನಬಾರ್ದು? ಅವ್ರು ಹೇಳ್ತಾರೆ ಯಾಕಂದರೆ ಅದು ಸಿಹಿಯಾಗಿರುತ್ತೆ ಎಕ್ಸೆಟ್ರಾ. ಸೊ ಅದರಲ್ಲಿ ಸಾಲ್ಟ್ ಮತ್ತು ಶುಗರ್ ಇರಲೇಬಾರ್ದು. ಅದು ಎಕ್ಸ್ಟ್ರಾ ಸಾಲ್ಟ್, ಎಕ್ಸ್ಟ್ರಾ ಶುಗರ್ ಅಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ನಾನು ಮಕ್ಕಳಿಗೆಲ್ಲ ಹೇಳ್ತೀನಿ, ದ್ಯಾಟ್ ಈಸ್ ಈಕ್ವಲ್ ಟು ಸಿಗರೇಟ್ ಸ್ಮೋಕಿಂಗ್. ಅಂದರೆ ಈಟಿಂಗ್ ಟೊಮ್ಯಾಟೊ ಕೆಚಪ್ ಆ್ಯಂಡ್ ಜಾಮ್ ಇಸ್ ಲೈಕ್ ಸ್ಮೋಕಿಂಗ್ ಅ ಸಿಗರೇಟ್. ಯಾಕಂದರೆ ಎಲ್ಲ ಸೇಮ್ ಅಡಿಕ್ಷನ್, ಎಲ್ಲ ಬ್ರೈನಿಗೆ ಹೋಗುತ್ತೆ, ಬ್ರೈನಿಂದ ನಮಗೆ ಇನ್ನೂ ಬೇಕು ಅಂತ ಅನಿಸುತ್ತೆ ಅವ್ರಿಗೆ ಅಲ್ವಾ. ಸೊ ಮಗುಗೆ ಹೇಳಬೇಕು, ಇದರಿಂದ ನಮಗೆ ಫ್ಯೂಚರ್ ಚಾನ್ಸಸ್ ಆಫ್ ಡಯಾಬಿಟೀಸ್ ಮತ್ತು ಒಬೆಸಿಟಿ ಮತ್ತು ಹೈಪರ್ ಟೆನ್ಷನ್ ಬರೋ ಸಂಭಾವನೆ ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ಫ್ರೆಶ್ ಫುಡ್ ಎಷ್ಟಾದರೂ ನಾವು ಫ್ರೆಶ್ ಫುಡ್ ತಿಂದಿದ್ರೆ, ಇವಾಗ ಜೋಳ, ಸ್ವೀಟ್ ಕಾರ್ನ್, ಸಿಹಿ ಗೆಣಸು, ಅದರಿಂದ ಏನೂ ಪ್ರಾಬ್ಲಮ್ ಬರಲ್ಲ, ಬಿಕಾಸ್ ಇಟ್ಸ್ ನಾಟ್ ಪ್ರಾಸೆಸ್ಡ್. ಬಟ್ ಅದೇ ಸ್ವೀಟ್ ಕಾರ್ನ್ ನಾವು ಶಾಪಿಂದ ತಂದಿದ್ರೆ ಅದರಲ್ಲಿ ಎಲ್ಲ ಸಾಲ್ಟ್ ಮಸಾಲ ಎಲ್ಲ ಹಾಕ್ತಾರಲ್ವ, ದಟ್ ಈಸ್ ನಾಟ್ ಗುಡ್. ಸೊ ಟ್ರೈ ಟು ಮೇಕ್ ಇಟ್ ಅಟ್ ಹೋಮ್. ಸೊ ಮನೆಯಲ್ಲಿ ಮಾಡಿದರೆ ನಮ್ಮ ಕಂಟ್ರೋಲಲ್ಲಿರುತ್ತೆ, ನಾವು ಎಷ್ಟು ಸಾಲ್ಟ್ ಹಾಕ್ತೀವಿ, ಅದರಲ್ಲಿ ಯಾವ ಥರ ಎಣ್ಣೆ ಹಾಕ್ತೀವಿ ಅಂತ ನಮ್ಗೆ ಗೊತ್ತಾಗುತ್ತೆ. ಪಾಮ್ ಆಯಿಲ್ ಆ ಥರ ಚೀಪ್ ಎಣ್ಣೆ ಯೂಸ್ ಮಾಡಲ್ಲ, ರೀಯೂಸ್ಡ್ ಎಣ್ಣೆ ಯೂಸ್ ಮಾಡಲ್ಲ. Okay, so it is important to tell our children that salt and sugar is very very bad. It's like smoking cigarettes. ನಾನು ಇನ್ಫ್ಯಾಕ್ಟ್ ಇನ್ನೊಂದು ಹೇಳ್ತೀನಿ ಗೊತ್ತಾ, ನಾವೆಲ್ಲ ಮೂವೀಸ್ ನೋಡ್ತೀವಲ್ವ, ಥಿಯೇಟರಲ್ಲಿ ಆ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ, ತಂಬಾಕು ಎಲ್ಲ ತೊಗೊಂಡಿದ್ರೆ ಅದು ಇಲ್ಲೆಲ್ಲ ಕೆಟ್ಟೋಗುತ್ತೆ. ನಾನು ನೋಡೋಕ್ಕಾಗಲ್ಲ, ಬೀಯಿಂಗ್ ಅ ಡಾಕ್ಟರ್ ಐ ಕ್ಲೋಸ್ ಮೈ ಐಸ್ ಬಿಕಾಸ್ ಇಟ್ಸ್ ಸೋ ಹಾರಿಬಲ್. ಸೊ ನಾನು ಹೇಳ್ತೀನಿ, ಅದೇ ಥರ ಸಕ್ಕರೆ ಮತ್ತು ಉಪ್ಪು ತಿಂದಿದ್ರೆ ನಿಮ್ಮ ಬ್ರೈನು ಹಾಗೆ ಆಗೋಗುತ್ತೆ ಅಂತ, ಬಿಕಾಸ್ ಇಟ್ಸ್ ವೆರಿ ಅಡಿಕ್ಟಿವ್. ಸೊ ಲೆಟ್ಸ್ ಸ್ಟೇ ಅವೇ ಫ್ರಮ್ ದಟ್. ಮಕ್ಕಳ ಫುಡ್ ಹ್ಯಾಬಿಟ್ಸ್ ಹಾಗೆಯೇ ಲೈಫ್ ಸ್ಟೈಲ್ನ ಯಾವ ರೀತಿ ಚೇಂಜ್ ಮಾಡ್ಕೊಳ್ಬೋದು ಅಂತ ತುಂಬ ಚೆನ್ನಾಗಿ ತಿಳಿಸಿಕೊಟ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.